ಚಿಂತಾಮಣಿ ಧ್ವನಿಗೆ ಸ್ವಾಗತ. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಅಭಿವೃದ್ಧಿ ಸಮಿತಿಯೊಂದಿಗೆ ಇಂದು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಭಾಗವಹಿಸಿ ಕಾಲೇಜಿನ ಶೈಕ್ಷಣಿಕ ಹಾಗೂ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಅವರು ಕಾಲೇಜಿನ ಮೇಲೆ ನೂತನವಾಗಿ ನಿರ್ಮಿಸಿರುವ ವಿಶ್ವೇಶ್ವರಯ್ಯ ಸಭಾಂಗಣವನ್ನು ಉದ್ಘಾಟಿಸಿದರು. ನಂತರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಅವರು ಸವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜು ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. AA++ ಆ ಒಂದು ಗ್ರೇಡನ್ನು ಪಡಿಬೇಕು. ಪಡೆದಾಗ ಸರ್ಕಾರದಿಂದ ಅನುದಾನಗಳು ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚು ಆದ್ಯತೆ ಸಿಗ್ತಕ್ಕಂಥ ಅವಕಾಶ ಇರ್ತದೆ. ಮತ್ತು ಕಾಲೇಜಿನ ಗುಣಮಟ್ಟ ಚೆನ್ನಾಗಿದೆ ಅಂಥೇಳಿ ಸಾರ್ವಜನಿಕರಿಗೆ ಈ ನ್ಯಾಕ್ನ ಒಂದು ವರದಿ ಸಮಿತಿಯ ಅವರ ವರದಿ ಆಧಾರದ ಮೇಲೆ ನಾವು ಹೆಚ್ಚು ಇಲ್ಲಿ ಮಕ್ಕಳನ್ನು ಇಲ್ಲಿ ಓದುವಂಥದ್ದಕ್ಕೆ ಅವರಿಗೆ ಉತ್ತೇಜನ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಆ ವಿಚಾರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿ ನಮ್ಮ ಸದಸ್ಯರು, ನಾವು ಮತ್ತು ಪ್ರಾಂಶುಪಾಲರು ಮತ್ತು ಇತರ ಎಲ್ಲ ನಮ್ಮ ಕಾಲೇಜಿನ ಬೋಧಕರು ಎಲ್ಲರೂ ಇವತ್ತು ಭಾಳ ಸುದೀರ್ಘವಾಗಿ ಹಲವಾರು ವಿಚಾರ ಮಾತಾಡಿದ್ದೀವಿ. ಕೆಲವು ಸಣ್ಣ ಪುಟ್ಟ ಇಲ್ಲಿ ಕೆಲಸಗಳು ಆಗಬೇಕಾದ ವಿಚಾರದಲ್ಲಿ ಕೂಡ ನಾವು ಅದಕ್ಕೆ ಅನುದಾನಗಳನ್ನು ವ್ಯವಸ್ಥೆಯನ್ನು ನಾವೆಲ್ಲ ಸೇರಿ ಇವತ್ತು ಒಟ್ಟಾಗಿ ಅದಕ್ಕೆ ಒದಗಿಸ್ಕೊಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಮತ್ತು ಈಗ ಇನ್ನಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಸುಮಾರು 11 ಕೋಟಿ ರೂಪಾಯಿ ಇರಬೇಕು. ಈಗ ನಾವು ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ. ಟೆಂಡರ್ ಆಗಬೇಕು. ಟೆಂಡರ್ ಸದ್ಯದಲ್ಲೇ ಪೂರ್ಣ ಆಗಿ ಬಹುಶಃ ಇನ್ನೊಂದು ತಿಂಗಳ ಒಳಗಾಗಿ ಕಾಮಗಾರಿ ಗುದ್ದಲಿ ಪೂಜೆಯನ್ನು ನಾವಿಲ್ಲಿ ಪ್ರಾರಂಭ ಮಾಡ್ತೀವಿ. ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಈ ಕಡೆ ಏನು ಸೈಡಲ್ಲಿ ಇನ್ನು ಹಳೆ ಅಂಜನಿ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಶೀಟ್ಗಳೇನಿದ್ದಾವೆ ಆ ಪೋರ್ಷನ್ ಇನ್ನೂ ಉಳಿದಿದೆ. ಅದನ್ನು ತೆಗೆದು ಅಲ್ಲೊಂದು ಬ್ಲಾಕ್ ಬರ್ತದೆ. ಅದರಲ್ಲಿ ಲೈಬ್ರರಿ ಬ್ಲಾಕ್ ಬರ್ತದೆ ಮತ್ತು ಒಂದು ಸಣ್ಣ ಆಡಿಟೋರಿಯಂ ಕೂಡ ನಾವು ಮಾಡ್ತೀವಿ ಅದರಲ್ಲಿ. ಅದು ಜೊತೆಗೆ ಆ ಕಡೆ ಮುಂದೆ ಉಳಿದಿರ್ತಕ್ಕಂಥ ಬಾಕಿ ಇರ್ತಕ್ಕಂಥದ್ದನ್ನು ಮಾಡ್ತೀವಿ. ಮತ್ತು ಒಂದು ಎಲಿವೇಶನ್ ಬದಲಾಯಿಸಿ ಒಂದು ಉತ್ತಮವಾದಂಥ ಇದಕ್ಕೆ ಒಂದು ಸುಂದರವಾಗಿ ಇವತ್ತಿನ ಕಾಲಕ್ಕೆ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ವಿನ್ಯಾಸಗಳನ್ನು ಮಾಡಿಸಿದ್ದೀವಿ. ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಮತ್ತು ಇತರೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಭಾಗದಲ್ಲಿ ಏನೇನು ಅವಶ್ಯಕತೆ ಇದೆ, ಖಾಸಗಿ ಕಾಲೇಜುಗಳಲ್ಲಿ ಏನೇನು ಸೌಲಭ್ಯ ಇರ್ತದೆ, ಆ ಸೌಲಭ್ಯಗಳು ಕೂಡ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಅವರಿಗೆ ಸಂಪೂರ್ಣವಾಗಿ ಅವರ ಬೇಡಿಕೆಗಳನ್ನು ಮಹಿಳಾ ಕಾಲೇಜಿನವರು ಇಲ್ಲಿ ಬಂದಿದ್ದರು, ಅವ್ರಿಗೂ ಹೇಳಿದ್ದೀವಿ. ಮತ್ತು ಈಗ ಬಾಲಕರ ಕಾಲೇಜವ್ರಿಗೂ ಹೇಳಿದ್ದೀವಿ. ಅವರೆಲ್ಲ ಕೊಟ್ಟ ಮೇಲೆ ಸರ್ಕಾರದ ಹಂತದಲ್ಲಿ ಅದಕ್ಕೆ ಯಾವ ರೀತಿ ಅನುದಾನ ಒದಗಿಸ್ಕೊಡ್ಬೇಕು ಅಥವಾ ಖಾಸಗಿ ನಮ್ಮ ಉದ್ಯಮಿಗಳ ಮುಖಾಂತರ, ಗುತ್ತಿಗೆದಾರರ ಮುಖಾಂತರ ಅದನ್ನು ಕೊಡಿಸೋವಂಥದ್ದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದೀವಿ. ಮತ್ತು ಇದೊಂದು ಸಭಾಂಗಣ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಇಲ್ಲಿ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕೂಡ ಇವತ್ತು ವಿದ್ಯುಕ್ತವಾಗಿ ಅದನ್ನು ನಾವು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಇಲ್ಲಿ ಶೌಚಾಲಯಗಳು ಹಿಂದೆ ಕಟ್ಟಿದಾಗ ಶೌಚಾಲಯಗಳು ಪೂರ್ಣ ಮಾಡಿರಲಿಲ್ಲ. ಈಗ ಆ ಶೌಚಾಲಯಗಳು ಕೂಡ ಈಗ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಈಗ ಈ ರೀತಿ ಏನೇನು ಅವಶ್ಯಕತೆ ಇದೆ ಏನಂದರೆ, ಈಗ ಹೊಸದಾಗಿ ನಮ್ಮ ಸರ್ಕಾರ, ನಾನು ಮಂತ್ರಿ ಆದಮೇಲೆ ಇವತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ಈ ವರ್ಷ ಇವತ್ತು ನಾವು ಲಾಜಿಸ್ಟಿಕ್ಸ್ BSc BCom ಲಾಜಿಸ್ಟಿಕ್ಸ್ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂಥೇಳಿ ಇವತ್ತು ಸುಮಾರು ನಾವು 239 ಕಾಲೇಜು ಈ ರಾಜ್ಯದಲ್ಲಿ ಒಟ್ಟು ಡಿಗ್ರಿ ಕಾಲೇಜ್ ಇರ್ತಕ್ಕಂಥದ್ದು 425 ಕಾಲೇಜಿದೆ. ಅದರಲ್ಲಿ ಇವತ್ತು 239 ಕಾಲೇಜನ್ನು ಗುರುತಿಸಿದ್ದೀವಿ. ಸುಮಾರು ಇವತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ರಿಟೈಲ್ ಇರ್ಬೋದು, ಇವತ್ತು IT ಇರ್ಬೋದು, ಮತ್ತು ಇ-ಕಾಮರ್ಸ್ ಇರ್ಬೋದು, ಮತ್ತು ನಮ್ಮ ಹಾಸ್ಪಿಟಾಲಿಟಿ ಇರ್ಬೋದು, ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಬೇಕಾದಂಥ ಇರ್ಬೋದು. ಇದಕ್ಕೆ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಅಂತ ಹೇಳ್ಬೋದು, ಅಥವಾ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಮುಖಾಂತರ 3 ವರ್ಷದ ಒಂದು ಕೋರ್ಸ್ ಇದು.
ಇದರಲ್ಲಿ ಅಂತಿಮ ವರ್ಷದಲ್ಲಿ ಅವರಿಗೆ 1 ವರ್ಷ ಪೂರ್ತಿ ಟ್ರೈನಿಂಗ್ ಇರ್ತದೆ. ಅಲ್ಲಿ ಅವರಿಗೆ 11,000ದಿಂದ 17,000ವರೆಗೂ ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿ ಸ್ಟೈಪೆಂಡ್ ಕೊಡ್ತಾರೆ. ಅದು ಸ್ಟೈಪೆಂಡು ಕೊಟ್ಟು ಅವರಿಗೆ ತಯಾರು ಮಾಡಿದಾಗ 100ಕ್ಕೆ 100ರಷ್ಟು ಅವರಿಗೆ ಉದ್ಯೋಗಗಳು ಲಭಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಈಗಾಗಲೇ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು. ಇದಕ್ಕೆ ಕ್ರಿಸ್ಪ್ ಅಂತಕ್ಕಂಥ ಒಂದು ಸಂಸ್ಥೆ ಅಂದರೆ ಕೇಂದ್ರದ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ IAS ಅಧಿಕಾರಿಗಳು ನಿವೃತ್ತಿ ಹೊಂದಿರತಕ್ಕಂಥವರು ಇದೊಂದು ಗುಂಪನ್ನು ಮಾಡ್ಕೊಂಡಿದ್ದಾರೆ, ಇದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಕ್ರಿಸ್ಪ್ ಅಂತಕ್ಕಂಥದ್ದನ್ನು. ಅದರಲ್ಲಿ ಮುಖಾಂತರ ಇವತ್ತು ನಾವು ಆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಈ ವರ್ಷದಿಂದನೇ ಅದಕ್ಕೆ ಪ್ರವೇಶಾತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಚಿಂತಾಮಣಿಯಲ್ಲಿ ಲಾಜಿಸ್ಟಿಕ್ಸ್ ಇದೆ, ವುಮೆನ್ಸ್ ಕಾಲೇಜಲ್ಲಿ ಇ ಕಾಮರ್ಸ್ ಅಂದರೆ ಇವತ್ತೇನು ನಮಗೆ ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ಯಾವ ರೀತಿ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅದಕ್ಕೆ ಇದು ಶಿಕ್ಷಣಕ್ಕೆ ಕೊಡ್ತಕ್ಕಂಥದ್ದು. ಅದರಿಂದ ಇವೆಲ್ಲ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥದ್ದು. ಇದನ್ನು ನಾವು ಅಧಿಕೃತವಾಗಿ ಇದೆಲ್ಲ ಪ್ರವೇಶಾತಿ ಎಲ್ಲ ಮುಗಿದ ಮೇಲೆ ಅಧಿಕೃತವಾಗಿ ನಾವು ಇದನ್ನು ಉದ್ಘಾಟನೆ ಮಾಡ್ತೇವೆ ಬೆಂಗಳೂರಿನಲ್ಲಿ. ಈ ಒಂದು ಯೋಜನೆ ಇದು ಒಂದು ರೀತಿ ಒಂದು ಬದಲಾವಣೆ, ಕ್ರಾಂತಿಕಾರಿ ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ನಾನು ಮಂತ್ರಿ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಒಂದು ಸಹಕಾರದಿಂದ ಇದನ್ನು ನಾವು ರಾಜ್ಯದ ಜನತೆಗೆ ಕೊಡ್ತಾಯಿದ್ದೀವಿ. ನಾವು ರಾಜ್ಯದ ಒಂದು ಯುವಕರಿಗೆ ಒಳ್ಳೆ ರೀತಿ ವಿದ್ಯಾವಂತರನ್ನಾಗಿ ಅವರಿಗೆ ಉದ್ಯೋಗಗಳು ಲಭಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ.